ಸಾರಿಗೆ ಬಸ್ ನೌಕರರ ಮುಷ್ಕರದ ಹಿನ್ನೆಲೆ ಪ್ರಯಾಣಿಕರ ಪರದಾಟ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಾಲಾ ಕಾಲೇಜಿಂದ ಮನೆಗೆ ಹೋಗಲು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪರದಾಟ. ಮುಂಡರಗಿ ತಾಲೂಕಿನ ಗ್ರಾಮೀಣ ವಿದ್ಯಾರ್ಥಿಗಳು ಬೆಳಿಗ್ಗೆ 8 ಗಂಟೆಯಿಂದ ಬಸ್ಗಾಗಿ ಕಾಯುತ್ತಿರೋ ವಿದ್ಯಾರ್ಥಿಗಳು. ಹೀಗಾಗಿ ಮಳೆಯಲ್ಲಿಯೇ ಬಸ್ಗಾಗಿ ಕಾಯುತ್ತಿರೋ ವಿದ್ಯಾರ್ಥಿಗಳು. ಯಾವುದಾದ್ರೂ ಬಸ್ ಬರಬಹುದು ಅಂತ ಕಾಯ್ತಿದ್ದೇವೆ ಎಂದ ವಿದ್ಯಾರ್ಥಿಗಳು. ಹೈಸ್ಕೂಲ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಪರದಾಟ. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯಾದ್ಯಂತ ಸಾರಿಗೆ ನೌಕರರು ಕೈಗೊಂಡಿರುವ ಮುಷ್ಕರದಿಂದ ಹಿನ್ನೆಲೆ ಬಸ್ ನಿಲ್ದಾಣಕ್ಕೆ ಬಾರದ ಬಸ್ಗಳು ಪ್ರಯಾಣಿಕರು ಪರದಾಡುವಂತಾಗಿದೆ. ವರದಿ ಅರ್ಜುನ ಉಸ್ಮನಿ, ಮುಂಡರಗಿ. ಕಾರ್ಮಿಕರ ಬೇಡಿಕೆ ಅಂದ್ರೆ ವೇತನ ಪರಿಷ್ಕರಣೆ ಆಗಬೇಕು. 5 ವರ್ಷ ಆಯಿತು, 5 ವರ್ಷ ಇನ್ನೂ ಮಾಡಿಲ್ಲ. ಮತ್ತು 38 ತಿಂಗಳದ್ದು ಅರೆಸ್ಟ್ ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ಆಮೇಲೆ ಕೆಲವೊಂದಿಷ್ಟು ಈ ಸಣ್ಣ ಪುಟ್ಟ ಈ ಅನುಸೂಚಿ ಬಗ್ಗೆ, ಆಮೇಲೆ ಚಾಲಕ ನಿರ್ವಾಹಕರ ಕಿರುಕುಳ ಬಗ್ಗೆ ಇವೆಲ್ಲ ಕಿರಿಕಿದಾವೆ. ಮೇಲಾಗಿ ಚುನಾವಣೆ ಆಗಬೇಕು, ಕಾರ್ಮಿಕರ ಚುನಾವಣೆ ಆಗಬೇಕು. ಇದಕ್ಕೋಸ್ಕರ ಮುಷ್ಕರ ಐತಿ, ಅನಿರ್ದಿಷ್ಟ ಮುಷ್ಕರ. ಬೇಡಿಕೆ ಕೊಡಲ್ಲಿವರೆಗೂ ಮುಷ್ಕರ ಮುಂದುವರಿತು. ತಪ್ಪು ಕೇಳಬೇಕು. ತಮ್ಮ ಹೆಸರು? ಪರಶುರಾಮ್ ಗ್ರಾಮೀಣ. ಮಕ್ಕಳ ಬಗ್ಗೆ ಏನೈತೆ, ಎಲ್ಲ ಶಾಲೆ ಹುಡುಗರಿಗೆ ತೊಂದರೆ ಆಗೈತೆ ರೀ. ಎಲ್ಲ ದಿನ ದುಡಿಯೋಕೆ ಬರೋರಿಗೆ ತೊಂದರೆ ಆಗೈತಿ. ಎಲ್ಲ ರೀತಿಯೂ ಎಲ್ಲರಿಗೂ ತೊಂದರೆನೇ ಐತೆ. ಅವ್ರವ್ರ ವೈಯಕ್ತಿಕ ಹಿತಾಸಕ್ತಿಯಿಂದ ಅವರು ಸಂಘಟನೆಗೆ ಗೌರ್ಮೆಂಟ್ ಅವ್ರಿಗೆ ಸಹಕಾರ ಕೊಡೋದಕ್ಕೆ ಇವರೆಲ್ಲ ಆ ಥರ ಮಾಡ್ಕೊಂಡು ಎಲ್ಲ ಬಂದ್ ಮಾಡ್ಕೊಂಡು ಕುಂತಾರೆ. ಶಾಲೆ ಹುಡುಗಿ ಅಂತೂ ಸಿಕ್ಕಾಬಿಡುತ್ತೆ. ಹಾಗಾಗಿ ಸುಮಾರು 40% ಅಷ್ಟು ಲೋಕಲ್ ಹುಡುಗರು ಶಾಲೆಗೆ ಹೋಗಲ್ಲ, ಹಳ್ಳಿ ಹುಡುಗರು ಅಂತೂ ಯಾವ ಶಾಲೆಗೆ ಬಂದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಭಾಳ ತ್ರಾಸ ಆಗಿರೋದು, ಮತ್ತು ಯಾವ ಉದ್ದೇಶನೂ ಇಲ್ಲ. ಪೂರ ತೊಂದರೆ ಸರ. ಬರೋ ಹುಡುಗರು ಬೆಳಿಗ್ಗೆ ಬೈಕ್ ಮೇಲೆ ಬಂದವರು ಒಳ್ಳೆ ಹೋಗೋಕ್ಕಂತೂ ಭಾಳ ಪ್ರಾಬ್ಲಮ್ ಆಗೈತೆ ಅವರಿಗೆ. ಯಾವುದೇ KSRTC ಡಿಪೋ ಮ್ಯಾನೇಜರ್ ಅಥವಾ KSRTC ಬಂದೈತೆ, ಯಾವುದೇ ರೀತಿ ಸರ್ಕಾರ ಕೊಡೋದು. ಗಾಡಿನೂ ಹೊಡೆಯೋದು, ಹೋದ ಗಾಡಿ ಅಷ್ಟೇ ಬಂದವು, ಹೋಗಿನ ಗಾಡಿ ಎಷ್ಟು ಬಂದವು, ಹೊಳ್ಳಿ ಇಚ್ಛೆಯಿಂದ ಯಾವ ಗಾಡಿ ಬಿಟ್ಟಿಲ್ಲ ಅವರು. ಅದಕ್ಕೂ ತೊಂದರೆ ಸರ್. ಅದು ಎಲ್ಲ ವ್ಯಾಪಾರಸ್ಥರಿಗೆ ತೊಂದರೆ ಆಗೈತಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಸಂಪೂರ್ಣ ಪ್ರಮಾಣಗಳು ನಷ್ಟನೂ ಐತಿ. ಈ ರೀತಿ ಹಳ್ಳಿ ಜನ ಬಂದು ನಮ್ಮ ವ್ಯಾಪಾರ ಅದನ್ನು ಬಿಟ್ಟು ನಮ್ದು ಏನಿಲ್ಲ, ಎಲ್ಲ ಪೂರಾಡಿಕೊಂಡು ಯಾವುದೇ ರೀತಿ. ತಮ್ಮ ಹೆಸರು? ಟ್ರಾಫಿಕ್ ಸಂಬಂಧ ವ್ಯಾಪಾರ.